ಕಾರಣ ಸ್ಪಷ್ಟವಾಗಿದೆ. ಭಾರತದ ಸಿಟಿಸನ್ಸ್ ಆಗದೇ ಇರುವಂಥವರಿಗೆ ಯಾವುದೇ ಕಾರಣಕ್ಕೂ ನಮ್ಮ ದೇಶದಲ್ಲಿ ಅವಕಾಶ ಇಲ್ಲ. ಇದು ಸ್ಪಷ್ಟವಾದಂಥ ನಿಲುವು ಕಾಂಗ್ರೆಸ್. ನಾನು ನಿಮಗೆ ಮೂಲಕ ಕೇಳ್ತೇನೆ, ಈಗ ಆ್ಯಸ್ ಆನ್ ಟುಡೇ ದೇಶದ ಗಡಿಗಳನ್ನು ರಕ್ಷಣೆ ಮಾಡುವಂಥದ್ದು, ದೇಶದ ಸಂರಕ್ಷಣೆ ಮಾಡುವಂಥದ್ದು ಯಾರ ಜವಾಬ್ದಾರಿ? ರಾಜ್ಯ ಸರ್ಕಾರಗಳದ್ದು, ಕೇಂದ್ರ ಸರ್ಕಾರದ್ದು? ಕೇಂದ್ರ ಸರ್ಕಾರ. ಸೊ ಇವತ್ತೇನಾದರೂ ಸಹ ಬಾಂಗ್ಲಾದಿಂದ ವೆಸ್ಟ್ ಬೆಂಗಾಲ್ಗೋ ಅಸ್ಸಾಂಗೋ ಮತ್ತೊಂದಕ್ಕೋ ಮಗದೊಂದಕ್ಕೆ ಯಾರಾದರೂ ನುಸುಳಿಕೊಂಡು ಬಂದರೆ ಯಾರ್ದು ಅದು ತಪ್ಪು? ಯಾರು ಅದನ್ನು ಗಡಿಗಳನ್ನು ರಕ್ಷಣೆ ಮಾಡಬೇಕಾಗಿರುವಂಥ ಜವಾಬ್ದಾರಿ? ಇಸ್ ಇಟ್ ನಾಟ್ ದ ಡ್ಯೂಟಿ ಆಫ್ ದ ಯೂನಿಯನ್ ಗವರ್ನಮೆಂಟ್? ಯಾರಾದರೂ ಬಂದಿದ್ದರೆ ಅದಕ್ಕೆ ನೇರ ಹೊಣೆ ಕೇಂದ್ರ ಸರ್ಕಾರದ್ದು. ಅದರ ನೈತಿಕ ಹೊಣೆಯನ್ನು ಪ್ರಧಾನಿಗಳು, ರಕ್ಷಣಾ ಸಚಿವರು, ಗೃಹ ಸಚಿವರು, ವಿದೇಶಾಂಗ ಸಚಿವರು ಹೊರಬೇಕಾಗುತ್ತೆ. ಸೊ ಹಾಗಾಗಿ ಕೇಳಿ, ಕರ್ನಾಟಕ ಆಗಲಿ, ಆಂಧ್ರ ಆಗಲಿ, ತೆಲಂಗಾಣ ಆಗಲಿ, ಮತ್ತೊಂದು ರಾಜ್ಯಕ್ಕೆ ಬರಬೇಕಾದ್ರೆ ಅಲ್ಲಿ ಬಿಡಬೇಕಲ್ರಿ ಅವರು ಬಿಟ್ಟಿರೋ ತಪ್ಪಾನೆ. ಮುಂದೇನು ಅಂತ ಈಗ. ಸೊ ಹಾಗಾಗಿ ನಾನು ಇಷ್ಟೇ ಹೇಳ್ತೇನೆ, ಇದರ ನೈತಿಕ ಹೊಣೆಯನ್ನು ಯಾರು ಹೊರಬೇಕು ಹೇಳಿ? ಅಶೋಕ್ಗೆ, ವಿಜೇಂದ್ರ ಅವರಿಗೆ, ಅವನ ಇನ್ನೊಬ್ಬರು ಯಾರವರು ನಾರಾಯಣ ಸ್ವಾಮಿ ಅವ್ರಿಗೆ ಹೇಳಿ, ಹೋಗಿ ಪ್ರಧಾನಿಗಳಿಗೆ, ಗೃಹ ಮಂತ್ರಿಗಳಿಗೆ ಹೇಳಿ, ಯಾರು ನುಸುಳಿಕೋರರಿದ್ದಾರೆ ಅವರನ್ನು ಮೊದಲು ಗುರುಸಿ ಅವರನ್ನು ಆಚೆ ಅಟ್ಟುವಂಥ ಕೆಲಸ ಕೇಂದ್ರ ಸರ್ಕಾರ ಮಾಡೋದಕ್ಕೆ ಹೇಳಿ. ನಾವು ರಾಜಕಾರಣ ಮಾಡೋದು ಬೇರೆ, ಬಿ ಜೆ ಪಿನವ್ರಿಗೆ ಏನೂ ಗೊತ್ತಿಲ್ಲ, ABCD ಗೊತ್ತಿಲ್ಲ. ವಿರೋಧ ಪಕ್ಷದ ನಾಯಕರಾಗಿ ನಾನು ವಿರೋಧ ಪಕ್ಷದ ನಾಯಕನಾಗಿ ಸುಮಾರು 3 ವರ್ಷ ಮಾಡಿದ್ದೇನೆ. ಯಾವುದಾದ್ರೂ ಒಂದು ಇಶ್ಯೂ ಮೇಲೆ ಲಾಜಿಕಲ್ ಎಂಡಿಗೆ ತೊಗೊಂಡೋಗಿದ್ದೀರಾ? ಯಾಕಂದರೆ ನಾವು ಯಾವುದೂ ಇಶ್ಯೂಸ್ ಮಾಡಿಲ್ಲ. ನಾನು ಇಷ್ಟೇ ಹೇಳ್ತೇನೆ, ಸಣ್ಣ ಪುಟ್ಟದಕ್ಕೆ ರಾಜಕಾರಣ ಮಾಡ್ತಿರಲ್ರಿ, ನಾಚಿಕೆ ಆಗೋದಿಲ್ವಾ? ವಿದೇಶಿಯರು ಯಾರಾದರೂ ನುಸುಳುಕೋರರಾಗಿದ್ದರೆ ಅದಕ್ಕೆ ಕೇಂದ್ರ ಸರ್ಕಾರದ ವೈಫಲ್ಯವೇ ಕಾರಣ. ಹೋಗಿ ಹೇಳಿ ಮೋದಿಗೆ. ನಾವು ಸ್ಪಷ್ಟ ಇದ್ದೇವೆ, ಯಾರು ಕನ್ನಡಿಗರಿದ್ದಾರೆ, ಯಾರು ಈ ರಾಜ್ಯದ ಜನರಿಗೆ ಮನೆ ಇಲ್ಲ, ನಮ್ಮ ಮುಖ್ಯಮಂತ್ರಿಗಳು ಸ್ಪಷ್ಟ ಹೇಳಿದ್ದಾರೆ, ಯಾರು ವೋಟರ್ ಅಲ್ಲ ಈ ರಾಜ್ಯದಲ್ಲಿ, ಈ ರಾಜ್ಯದವರಲ್ಲ, ಅವರಿಗೆ ಯಾವುದೇ ವಿಧವಾದಂಥ ಗ್ಯಾರಂಟೀಸ್ ಕೊಡೋದಿಲ್ಲ, ಯಾವುದೇ ಸರ್ಕಾರದ ಸೌಲಭ್ಯಗಳು ಕೊಡೋದಿಲ್ಲ. ಏನದರ ಅರ್ಥ? ಬೇರೆ ಹೊರದೇಶದವ್ರಿಗೆ ಅಂತನಾ? ಸ್ಪಷ್ಟ. ನಮ್ಮ ಸರ್ಕಾರದ, ನಮ್ಮ ಪಕ್ಷದ ನಿಲುವು ಸ್ಪಷ್ಟ. ನಮ್ಮ ಸಂವಿಧಾನದ ರೀತಿಯ ಯಾರೆಲ್ಲ ಈ ದೇಶದ ಸಿಟಿಸನ್ಸ್ ಇದ್ದಾರೆ, ಯಾರೆಲ್ಲ ಈ ರಾಜ್ಯದ ಪ್ರಜೆಗಳಿಗೆ ಇದ್ದಾರೆ, ಯಾರೆಲ್ಲ ಈ ರಾಜ್ಯದ ಮತದಾರರಿದ್ದಾರೆ, ಅವರಿಗೆ ಮಾತ್ರ ಅವರ ಸಾಮಾಜಿಕ, ಶೈಕ್ಷಣಿಕ, ಆರ್ಥಿಕ ಮಟ್ಟವನ್ನು ಪರಿಗಣಿಸಿಕೊಂಡು ಅವರಿಗೆ ಮನೆ ಕೊಡೋದಾಗಲಿ, ಗ್ಯಾರಂಟೀಸ್ ಕೊಡೋದಾಗಲಿ, ಮತ್ತೊಂದು ಕೊಡೋದಾಗಲಿ ಸರ್ಕಾರ ಮಾಡುತ್ತೇ ಹೊರತು ಜಾತಿ ಕಾರಣದಿಂದನೋ, ಧರ್ಮದ ಕಾರಣದಿಂದನೋ, ಮತ್ತೊಂದರ ಕಾರಣದಿಂದನೋ ನಮ್ಮ ಸರ್ಕಾರ ಯಾರಿಗೂ ಯಾವುದೇ ವಿರುದ್ಧವಾದಂಥ ಸೌಲಭ್ಯಗಳನ್ನು ಕೊಡೋದಿಲ್ಲ ಅನ್ನೋದನ್ನ ನಾನು ಸ್ಪಷ್ಟವಾಗಿ ಹೇಳಿಕೆ ಬಯಸ್ತೇನೆ. ಸರ್, ಹಿಂದೆ ಇಂದಿರಾ ಗಾಂಧಿ ಅವರ ಪೀರಿಯಡಲ್ಲಿ ಟಿಬೇಟಿಯನ್ ನಿರಾಶ್ರಿತರು, ಇಂದಿರಾಜಿಯವರು ಆಕೆ ಸ್ಟೇಟ್ಸ್ಮನ್, ಇಡೀ ವಿಶ್ವ ಗೌರವಿಸಿದಂಥ ಮಹಾನ್ ಉಕ್ಕಿನ ಮಹಿಳೆ. ಟಿಬೇಟಿಯನ್ ಇಶ್ಯೂ ಭಾಳ ಅದು ಅನೇಕ, ನಾನು ಈ ಸಂದರ್ಭದಲ್ಲಿ ಹೆಚ್ಚು ಅದನ್ನು ಕೆದಕಲಿಕ್ಕೆ ಹೋಗೋದಿಲ್ಲ. ಟಿಬೇಟ್ ಬಗ್ಗೆ ಚೈನಾದವರೊಂದು ಸ್ಟ್ಯಾಂಡು, ಭಾರತದವರೊಂದು ಸ್ಟ್ಯಾಂಡು, ಮತ್ತೊಬ್ಬರೊಂದು ಸ್ಟ್ಯಾಂಡು, ಧರ್ಮದ ವಿಚಾರದಲ್ಲಿ ಮತ್ತೊಂದರಲ್ಲಿ ಅನೇಕ ಗೊಂದಲಗಳಿತ್ತಲ್ಲ, ಬುದ್ಧಿಸ್ಟು ಮತ್ತೊಂದು ಮಗದೊಂದು. ಆಗ ಒಂದು ಕಡೆ ಮಾನವೀಯ ಮೌಲ್ಯಗಳು, ಇನ್ನೊಂದು ಇಟ್ ವಾಸ್ ಎ ನ್ಯಾಷನಲ್ ಡಿಸಿಷನ್. ರಾಷ್ಟ್ರೀಯ ನಾಯಕತ್ವ ಪಕ್ಕದ ಅವರು ಭಾರತೀಯರೇ ಅನ್ನುವಂಥ ಒಂದಿಷ್ಟು ಜನ ಕ್ಲೈಮ್ ಮಾಡ್ತಾ ಇದ್ದಂಥ ಸಮಯದಲ್ಲಿ ಅಂತಿಮವಾಗಿ ರಾಷ್ಟ್ರದ ಹಿತದೃಷ್ಟಿಯಿಂದ, ಮಾನವೀಯತೆಯ ಹಿತದೃಷ್ಟಿಯಿಂದ ರಾಷ್ಟ್ರ ಮಟ್ಟದಲ್ಲಿ ಎಲ್ಲ ವಿರೋಧ ಪಕ್ಷಗಳನ್ನು ಸೇರಿಸಿದಂತೆ ವಿಶ್ವಾಸಕ್ಕೆ ತೆಗೆದುಕೊಂಡು ಅವರಿಗೆ ದೇವರಾಜ ಅರಸು ಕಾಲದಲ್ಲೂ ಸಹ ಮೈಸೂರಿನಲ್ಲಿ ಆ ಒಂದು ಕಾಲೋನಿಯನ್ನು ಮಾಡಿಕೊಟ್ಟಿರ್ತಕ್ಕಂಥದ್ದು. ಮುಂಡಗೋಡು ಅಲ್ಲೊಂದಿದೆ,
ಸೊ ಹಾಗಾದರೆ ಕೇಂದ್ರ ಸರ್ಕಾರ ಇದನ್ನು ತೀರ್ಮಾನ ಮಾಡಬೇಕು, ನಾವಲ್ಲ, ರಾಜ್ಯ ಸರ್ಕಾರ ಅಲ್ಲ. ಇದು ನ್ಯಾಷನಲ್ ಇಶ್ಯೂ ಆಗಿರೋದ್ರಿಂದ ಅವ್ರು ಯಾರೂ ಸಹ ನುಸುಳುಕೋರರಾಗಿರಲಿಲ್ಲ, ಅವತ್ತು ಕದ್ದು ಬಂದಿರಲಿಲ್ಲ. ಅವ್ರು ಯಾರೂ ಸಹ ಕಂದು ಬಂದಿದ್ದಾರೆ ಯಾರಾದರೂ ಟಿಬೆಟಿಯನ್ಸು. ಸೊ ಆವತ್ತಿನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿದ್ದಂಥ ಸಂದರ್ಭಗಳಲ್ಲಿದ್ದಂಥ ಗೊಂದಲಗಳು ಮತ್ತು ಸಮಸ್ಯೆಗಳ ಸಂದರ್ಭದಲ್ಲಿ ಅವತ್ತು ರಾಷ್ಟ್ರೀಯ ನಾಯಕತ್ವ ಸ್ಪಷ್ಟವಾಗಿ ಪಾರ್ಲಿಮೆಂಟ್ನಲ್ಲಿ ತೆಗೆದುಕೊಂಡಂಥ ನಿರ್ಣಯದ ಹಿನ್ನೆಲೆಯಲ್ಲಿ ಅವರಿಗೆ ರಕ್ಷಣೆ ಕೊಟ್ಟಿರ್ತಕ್ಕಂಥದ್ದು. ಸೊ ಹಾಗೆ ಈಗ ಉದಾಹರಣೆಗೆ ಬಾಂಗ್ಲಾದ ಪ್ರಧಾನಿ, ಮಾಜಿ ಪ್ರಧಾನಿಯನ್ನು ಯಾರು ರಕ್ಷಣೆ ಮಾಡಿದ್ದಾರೆ, ಯಾರು ರಕ್ಷಣೆ ಕೊಟ್ಟಿದ್ದಾರೆ? ಕೊಟ್ಟಿರೋದು ತಪ್ಪು ಸರಿ ಅಂತ ನಾನು ಈ ಸಂದರ್ಭದಲ್ಲಿ ನಾನು ರಿಯಾಕ್ಷನ್ ಕೊಡಲಿಕ್ಕೆ ಹೋಗೋದಿಲ್ಲ. ಯಾವುದೇ ನುಸುಳುಕೋರರ ಈಗ ಅಸ್ಸಾಮಿಗೆ ಬಂದಂಥವ್ರ ಮೇಲೆ 1971-72ನಲ್ಲಿ ರಾಷ್ಟ್ರೀಯ ಇಶ್ಯೂ ಆಗಿ ಇಂದಿರಾಜಿಯವರು ತೀರ್ಮಾನ ಮಾಡಲಿಲ್ವಾ? ನಾಯಕತ್ವ ಇದ್ದರೆ ಈ ಥರದ ಸಮಸ್ಯೆಗಳಿಗೆ ಸ್ಪಷ್ಟವಾದಂಥ ನಿಲುವನ್ನು ಅವರು ತೆಗೆದುಕೋಬೇಕು ಹೊರತು, ಸೊ ಅದನ್ನು ಬಿಟ್ಟು ಪಾಪ ರಾಜ್ಯಗಳ ಮೇಲೆ ಗೂಬೆ ಕುಡಿಸುವಂಥ ಪ್ರಯತ್ನ ಮಾಡ್ತಿರೋದಿಲ್ವಾ? ಇದೇನಾದರೂ ನಿಮಗೆ ಸರಿ ಅನಿಸುತ್ತಾ? ಇದು ಸರಿಯಾದಂಥ ವ್ಯಕ್ತಿತ್ವ ಅನಿಸುತ್ತಾ? ಸುಮ್ಮನೆ ಅದೇನೋ ಕುಣಿಲಾರದ ನಟಿ ನೆಲಡೊಂಕು ಅಂತ ಹಾಗೆ ಬಿ ಜೆ ಪಿನವರಿಗೆ ಐಡಿಯಾಲಜಿ ಇಲ್ಲ, ಕಾರ್ಯಕ್ರಮಗಳಿಲ್ಲ, ಸಿದ್ಧಾಂತ ಇಲ್ಲ. ಯಾವ್ಯಾವುದೋ ಕಾರಣದಿಂದ ರಾಮನ ಹೆಸರು, ಹಿಂದುತ್ವದ ಹೆಸರು ಮತ್ತೊಂದು ಹೇಳಿ ಜನರನ್ನು ಮಂಕುಬುದ್ಧಿ ಹರಿಸಿ ಅಧಿಕಾರಕ್ಕೆ ಬಂದಿದ್ದಾರೆ. ಈಗಲಾದರೂ ಸರಿಯಾಗಿ ನಡ್ಕೊಳ್ಳಿಯಪ್ಪ, ಇಲ್ಲ ಅಂತಂದರೆ ಜನ ಬರುವಂಥ ದಿನಮಾನಗಳಲ್ಲಿ ನಿಮ್ಮನ್ನು ಎಲ್ಲಿ ಕಳಿಸ್ಬೇಕು ಅಲ್ಲಿ ಕಳಿಸ್ತಾರೆ ಅಂತೇಳಿ ಹೇಳಿಕೆ ಬಯಸ್ತೀನಿ. ಸರ್, ಈಗ ಎಸ್ ಐ ಆರ್ ಇದರಲ್ಲಿ